ಹಲೋ. ಹಾ ಸರ್. ಹಾ ಹೇಳಿ. ಅದೇ ದೊಂಗಳೂರ್ ಹತ್ರ ರ್ಯಾಪಿಡೋ ಬೈಕ್ ಅವನು ಹ್ಮ್. ನಿಲ್ಸಿರೋ ಗಾಡಿ ಆಟೋಗೆ ಬಂದು ಗುದ್ದಿದ್ದಾರೆ ಸರ್. ರ್ಯಾಪಿಡೋ ಬೈಕ್ ಅವನೇ ಅಂತ ಹೆಂಗ್ ಹೇಳ್ತೀರಾ? ನಾನು ಅಲ್ಲಿ ಬೈಕ್ ಅವನು ಆ್ಯಪ್ ಮಾಡ್ತಾ ಇದ್ದೇನೆ ಅವನು ತಮಿಳ್ನಾಡು ಗಾಡಿ. ಆ ಗಾಡಿ ಬಂದ್ ಗುದ್ದದ್ನಲ್ಲ, ಹಾ ಅದ್ರ ಹಿಂದ್ಗಡೆ ಕಸ್ಟಮರ್ ಯಾರಾದ್ರೂ ಇದ್ರಾ ಇಲ್ಲ ಅವನೊಬ್ನೇ ರೈಡರ್ ಮಾತ್ರ ಇದ್ನ? ಕಸ್ಟಮರ್ ಇದ್ರಂತೆ ಸರ್. ಅವ್ರಿಬ್ರಿಗೂ ಏನು ಆಗಿಲ್ವಾ? ಏನೂ ಆಗಿಲ್ಲ, ಏನೂ ಆಗಿಲ್ಲ. ಆಟೋ ನಿಲ್ಸಿರಲ್ಲ, ಹಿಂದೆಗಡೆ ನಿಲ್ಸಿರಲ್ಲ, ಹಿಂದೆ ಬಂದು ಗುದ್ದಿರೋದು. ನಿಮ್ ಗಾಡಿಗೆ ಬಂದ್ ಅವ್ನ್ ಗುದ್ದದ್ನಲ್ಲ ರ್ಯಾಪಿಡೋ ಬೈಕ್ ಅವನು, ಹಾ ಸರ್. ಗಾಡಿಗೆ ಏನ್ ಡ್ಯಾಮೇಜ್ ಆಗಿದೆ? ಗಾಡಿ ಅದೇ ಟಾಪ್ ಫುಲ್ ಕಿತ್ತೋಗಿದೆ ಸರ್. ಸರಿ, ಇವಾಗ ಅವನು ಅದನ್ನ ರೆಡಿ ಮಾಡಿಸ್ಕೊಡ್ತೀನಿ ಅಂತಾನ ಇಲ್ವಾ ಅಂತಾನ? ಇಲ್ಲ ನಾನು ಅದೇನಿಲ್ಲ ಅಂತ ಹೇಳ್ತಾನೆ ಸರ್. ಸರಿ, ಆಟೋ ಯಾರ್ದು, ನಿಮ್ದ ಯಾರ್ದು? ನಮ್ಮ ಫ್ರೆಂಡ್ ಇದ್ದಾನೆ ಸರ್, ಅಲ್ಲೇ ಸ್ಪಾಟ್ ಅಲ್ಲಿ ಇದ್ದಾರೆ. ಗಾಡಿ ಕೀ ಇಸ್ಕೊಂಡಿದ್ದಾನೆ ಅವನು, ಟೂ ವೀಲರ್ದು ಗಾಡಿ ಕೀ ಎತ್ತಿಟ್ಕೊಂಡಿದ್ದಾನೆ. ಇಲ್ಲ ಅದೆಲ್ಲ ಮಾಡ್ಬೇಡಿ. ಹಾ 112 ಫೋನ್ ಮಾಡಿ, ಅಲ್ಲಿ ಟ್ರಾಫಿಕ್ ಎರಡನ್ನೂ ಒತ್ತಿ ಅಂತ ಹೇಳ್ತಾರೆ, ಅದು ಟ್ರಾಫಿಕ್ ಕನೆಕ್ಟ್ ಆಗುತ್ತೆ. ಹಾ ಟ್ರಾಫಿಕ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ. ಹಾ ಸರ್. ಅಲ್ಲೇ ನಿಯರ್ ಇದ್ರೆ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಹಾ ಅಲ್ಲೇ ಬಂದಾಗ ಹಾ ಸರ್. ಪೊಲೀಸ್ನವರೇ ಹೇಳ್ತಾರೆ, ಹಾ ನೋಡಪ್ಪ ಅದೇನಿದೆ ಅದು ಡ್ಯಾಮೇಜ್ ಆಗಿರೋದನ್ನ ಕಟ್ಕೊಡು ಅಂತ ಅವ್ರಿಗೆ ಹೇಳ್ತಾರೆ. ಹಾ ಅವನು ನನ್ನ ಹತ್ರ ಇಲ್ಲ ಇಲ್ಲ ಅಂತ ಏನಾದ್ರು ಹೇಳಿದ್ರೆ ಹಾ ದಯವಿಟ್ಟು ಆಟೋನು ಮತ್ತೆ ಟೂ ವೀಲರ್ ಎರಡನ್ನೂ ಕೂಡ ಹಾ ಏನು ಘಟನೆ ನಡೆದಿದೆ ಅದಕ್ಕೆ ಯಾವ ಲಿಮಿಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬರುತ್ತೆ, ಎರಡು ಗಾಡಿನೂ ತಗೊಂಡೋಗಿ ಅಲ್ಲಿ ಹಾಕಿ. ಹಾ ಆಗ ಪೊಲೀಸ್ನವರು ಎರಡು ಗಾಡಿನೂ ಕೂಡ ನೋಡ್ತಾರೆ. ಹಾ ಸರ್. ಅವಾಗ ಪೊಲೀಸ್ನವ್ರಿಗೆ ಆಟೋ ಡ್ರೈವರ್ ಹೇಳ್ಬೇಕು, ಹಾ ಸರ್ ನೋಡಿ ಇದು ವೈಟ್ ಬೋರ್ಡ್ ಟೂ ವೀಲರ್ ಸ್ವಂತ ಬಳಕೆಗೆ ಓಡಾಡ್ಕೊಳ್ರು ಅಂದ್ರೆ, ಹಾ ನೋಡಿ ಇವ್ರು ಈ ತರ ರ್ಯಾಪಿಡೋ ಅನ್ನೋ ಸಂಸ್ಥೆಯಲ್ಲಿ ಡ್ಯೂಟಿ ಮಾಡ್ಕೊಂಡು ಬಂದು ಆಟೋ ಗುದ್ದಿದ್ದಾರೆ. ಹಾ ಹಿಂದ್ಗಡೆ ಪ್ರಯಾಣಿಕರಿದ್ರು, ಇವನು ಇದ್ದ, ಇಬ್ರು ಏನಾದ್ರು ಬಿದ್ದು ಕೈಕಾಲು ಮುರ್ಕೊಂಡು ಪ್ರಾಣ ಕಳ್ಕೊಂಡ್ರೆ ಹಾ ಇನ್ಶೂರೆನ್ಸ್ ಗಳು ಕ್ಲೈಮ್ ಆಗಲ್ಲ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು ಸರ್. ಹಾ ಹೌದು. ಆಗಿದ್ಮೇಲೆ ನೋಡಿ ನಮ್ಮ ಆಟೋಗೂ ಬಂದು ಹಿಂಗ್ ಗುದ್ದು ಟಾಪ್ ಎಲ್ಲ ಅರ್ಧಾಕಿದ್ದಾರೆ. ಹಾ ನನ್ಗೆ ಈ ಒಂದು ಕೇಸ್ ಆದ್ರೂ ಮಾಡ್ಕೊಳ್ಳಿ, ಇನ್ನೊಂದಾದ್ರೂ ಮಾಡ್ಕೊಳ್ಳಿ, ನನ್ಗೆ ಈ ಟಾಪ್ ಕಟ್ಸೋದಕ್ಕೆ ಇಷ್ಟು ಹಣ ಖರ್ಚಾಗುತ್ತೆ. ಅದೇ ಅವರೇ ಬಂದು ಕಟ್ಕೊಟ್ರು ಪರವಾಗಿಲ್ಲ. ಇದನ್ನ ಅವ್ರು ದುಡ್ಡು ಕೊಟ್ರು ಸರಿ, ಇಲ್ವಾ ಅವ್ನ್ ಎಲ್ಲಿ ಹೇಳ್ತಾನ ಆ ಜಾಗಕ್ಕೆ ತಗೊಂಬಂದ್ ಆಟೋ ಬಿಡ್ತೀನಿ, ಮುಂದೆ ನಿಂತ್ಕೊಂತೀನಿ, ನಾನು ನೀಟಾಗಿ ಟಾಪ್ ಅನ್ನ ರೆಡಿ ಮಾಡಿಸ್ಕೊಡ್ಬೇಕು. ಹಾ ಇದಿಷ್ಟು ಮಾಡ್ಕೊಡಿ ಸರ್. ಒಂದ್ ವೇಳೆ ಇದ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಹಾ ದಯವಿಟ್ಟು ನೀವು ಆ ಗಾಡಿ ಮೇಲೆ ಕೇಸ್ ಮಾಡಿ, FIR ಮಾಡಿ. ಹಾ ಈ ಗಾಡಿ ರ್ಯಾಪಿಡೋ ಅನ್ನೋ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದ್ದದ್ದು ಅನ್ನೋದನ್ನ FIR ಅಲ್ಲಿ ಮೆನ್ಷನ್ ಮಾಡ್ಬೇಕು. ಹೌದು. ಹಾ ಆ ರೀತಿ ಮಾಡಿ ಹಾ ಅವ್ರಿಗೆ FIR ಕಾಪಿನ ನನಗೆ ಕಳಿಸ್ಕೊಟ್ರೆ, ಹಾ ಇವಾಗ ಮೊನ್ನೆ ಒಂದು ಇದ್ರಲ್ಲಿ ಯಾವ್ದು ದೊಡ್ಡನಕುಂದಿ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ ಊಬರ್ ಬೈಕ್. ಹೌದು ನೋಡಿದ್ರಿ ಸರ್ ನೀವು. ಈಗ ಅದ್ರದ್ದು ಈಗ ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಖಾಲಿ ಬಾಯಲ್ಲಿ ಹೇಳಿದ್ರೆ ಅದು ಕೋರ್ಟ್ ಕೇಳಲ್ಲ. ಹೌದೌದು. ಈ ತರ FIR ಗಳಲ್ಲಿ ಇಂತಿಂತ ಟ್ಯಾಕ್ಸಿ, ಈ ಓಲಾನೋ ಊಬರ್ ರ್ಯಾಪಿಡೋನೋ ಈ ರೀತಿಯಲ್ಲಿ ಇವರು ಟೂ ವೀಲರ್ ಗಳಲ್ಲಿ ಹಿಂಗೆ ಇನ್ಸಿಡೆಂಟ್ ನಡೆದು FIR ಆಗಿದೆ ಅಂತ ಇದು ಪೊಲೀಸ್ ಸ್ಟೇಷನ್, ಅದು ಸರ್ಕಾರಿ ದಾಖಲೆಗಳವು. ಹಾ ಇದನ್ನ ತಗೊಂಡೋಗಿ ನಾವು ಈಗೇನು ಸರ್ಕಾರಿ ಲಾಯರ್ ಕೋರ್ಟ್ ಕೇಸ್ ನಡೆಸ್ತಾ ಇದ್ದಾರೆ ಹಾ ಅವ್ರಿಗೆ ತಲುಪಿಸುವಂತ ಕೆಲಸಗಳು ಮಾಡ್ಬಿಟ್ರೆ ನಾವು, ಈಗ ನೋಡಿ ನೆನ್ನೆನೂ ಒಂದು ಹರಳೂರ್ ಭಾಗದಲ್ಲಿ ಅವ್ನ್ ರೈಡರು ಕಾಲ್ ಮುರಿದಾಕಿದ್ದಾನೆ ಪ್ರಯಾಣಿಕರು, ಕಾಲಿದಾಗಿದೆ. ಅವಂದು ಕೂಡ ಕಾಲ್ ಮುರಿದೋಗಿದೆ. ಹೌದು. ನೋಡಿ ಇವೆಲ್ಲ FIR ಗಳಾದ್ರೆ ಯಾವ ಸಂಸ್ಥೆ ಅವನು, ಇವ್ನು ಎಲ್ಲಿ ಡ್ಯೂಟಿ ಮಾಡ್ತಿದ್ದ, ಅದೆಲ್ಲ FIR ಅಲ್ಲಿ ಮೆನ್ಷನ್ ಆಗ್ತದೆ. ಹೌದು. ನೋಡಿ ಇದನ್ನೆಲ್ಲ ನಾವು ಸರ್ಕಾರಿ ದಾಖಲೆಗಳು, ಇದನ್ನೆಲ್ಲ ನಾವು ಲಾಯರ್ ಥ್ರೂ ಜಡ್ಜ್ ಸಾಹೇಬ್ರು ತಲುಪಿಸುವಂತ ಕೆಲಸ ಮಾಡಿದ್ರೆ ಹೌದು. ಅವರು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿ ಇದರಲ್ಲಿ ಸುರಕ್ಷತೆ ಇಲ್ಲ ಅಂತ ಹೇಳಿ ಹಾ ಖಂಡಿತ ಆ ಸಂಸ್ಥೆ ಅವ್ರಿಗೆ ಇದನ್ನ ನೋಡ್ರಪ್ಪ ಸ್ಟಾಪ್ ಮಾಡಿ, ಮುಂದೆ ಇದನ್ನೆಲ್ಲ ರನ್ ಮಾಡಬೇಡಿ ಅಂತ ಹೇಳಿ ಈ ದಾಖಲೆಗಳನ್ನ ಆಧರಿಸಿ ಜಡ್ಜು ಕೂಡ ಮಾತಾಡೋದಕ್ಕೆ ಅನುಕೂಲ ಆಗ್ತದೆ. ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಕೊಂಡು ವಿಡಿಯೋಸ್ ಮಾಡಿ ಸುಮ್ನೆ ಮಾತಾಡೋದ್ರಿಂದ ಜಡ್ಜ್ಗಳು ಅದನ್ನ ನೋಡ್ಕೊಂಡ್ ಕೂತಿರಲ್ಲ. ಹೌದೌದು. ಹಾಗಾಗಿ ದಾಖಲೆಗಳು ಬೇಕು ಸರ್ಕಾರಕ್ಕೆ, ದಾಖಲೆಗಳು ಬೇಕು ಕಾನೂನ್ಗೆ. ಹಾ ಹಾಗಾಗಿ ಇಂಥ FIR ಗಳೆಲ್ಲ ನಾವು ದಾಖಲೆ ರೂಪದಲ್ಲಿ ತಗೊಂಡು ಕಾನೂನ್ಗೆ ಸಬ್ಮಿಟ್ ಮಾಡಿದ್ರೆ ಇದನ್ನೆಲ್ಲ ಕಾನೂನು ಪರಿಗಣನೆಗೆ ತಗೊಂಡು ಇದನ್ನೆಲ್ಲ ತಡೆ ಹಿಡಿಯೋದಕ್ಕೆ ಅನುಕೂಲ ಆಗ್ತದೆ. ನೋಡಿ ಅವ್ರೇನಾದ್ರು ಹಂಗ್ ಸೆಟ್ಲ್ಮೆಂಟ್ ಬಂದ್ರೆ ನಿಮ್ದು ಅದೇನಿದೆಯೋ ಅದಕ್ಕೆ ಕ್ಲಿಯರ್ ಮಾಡ್ಕೊಡಿ. ಇಲ್ಲ ಅಂದ್ರೆ FIR ಮಾಡಿಸಿ, ಆಟೋದಲ್ಲಿ ಇನ್ಶೂರೆನ್ಸ್ ಇತ್ತು ಅಂದ್ರೆ ಟಾಪ್ಗೆಲ್ಲ ಇನ್ಶೂರೆನ್ಸ್ ಕೊಡಲ್ಲ, ಇನ್ಶೂರೆನ್ಸ್ ಕೊಡಲ್ಲ ವಿಧಿ ಇಲ್ಲ, ಇವರೇ ಕೈಯಿಂದ ರೆಡಿ ಮಾಡಿಸ್ಕೊಂಡು ಅವ್ನ ಗಾಡಿ ಮೇಲೆ ಏನ್ ಟೂ ವೀಲರ್ ಅಲ್ಲಿ FIR ಆಗ್ತದೆ, ಹೋಗಿ ತಲೆ ಕೆಡ್ಸ್ಕೊಂಬಾರ್ದು. ಒಬ್ರು ಲಾಯರ್ನ ಬೇಕಾದ್ರೆ ನಾನೇ ಹೇಳ್ತೀನಿ ಇಟ್ಬಿಟ್ಟು ಆ ಟೂ ವೀಲರ್ ಮೇಲೆ ಕೇಸ್ ಮಾಡ್ಸಿ, ಹೆಂಗಿರೋ FIR ಆಗಿರುತ್ತೆ ಕೋರ್ಟ್ಗೆ ಹಾಕ್ಬೇಕು.
ಹಾ ಹಾ ಆಗ ಅವನು ಅದಕ್ಕೆ ಪರಿಹಾರ ಅಲ್ಲಿ ಕಟ್ಕೊಡ್ಲೇಬೇಕು. ಹೌದು. ಹಂಗಾಗುತ್ತೆ, ಆ ತರ ಮಾಡ್ಬೇಕು. ಸರಿ ಸರ್, ಓಕೆ. ಹ್ಮ್ ಓಕೆ, ಥ್ಯಾಂಕ್ ಯು ಸರ್.